So in the last session we discussed about the speed. ಸೊ ಲೀನಿಯರ್ ಮೋಷನ್ಸ್ದಲ್ಲಿ ನಾವು ಕೆಲವೊಂದಿಷ್ಟು ಟರ್ಮಿನಾಲಜೀಸ್ನ ಸ್ಟಡಿ ಮಾಡ್ತಾ ಇದ್ವಿ. ಅದರಲ್ಲಿ ಏನಪ್ಪ ಅಂತ ಹೇಳಿದರೆ ಸ್ಪೀಡ್ ಬಗ್ಗೆ ನಾವು ಲಾಸ್ಟ್ ಕ್ಲಾಸ್ದಲ್ಲಿ ಡಿಸ್ಕಷನ್ ಮಾಡ್ಕೋತಾ ಇದ್ವಿ. ಓಕೆ, ಸೊ ನೆಕ್ಸ್ಟ್ ಪ್ಯಾರಾಮೀಟರ್ ಈಸ್ ದಟ್ ಈಸ್ ವೆಲಾಸಿಟಿ. ವೆಲಾಸಿಟಿ. ಸೊ ಹಾಗಾದ್ರೆ ಈ ವೆಲಾಸಿಟಿನೂ ಕೂಡ ನಾವೇನಪ್ಪ ಅಂತ ಹೇಳಿದ್ರೆ ವಿ ದಿಂದ ರಿಪ್ರೆಸೆಂಟೇಷನ್ ಮಾಡ್ತೀವಿ. ಸೊ ವಿ ಬರೆದ್ಬಿಟ್ಟು ಅದರ ತಲೆ ಮೇಲ್ಗಡೆ ಒಂದು ಏರೋ ಮಾರ್ಕ್ ನ ಹಾಕ್ತೀವಿ. ಸೊ ಹಾಗಾದ್ರೆ ದಟ್ ಏರೋ ಮಾರ್ಕ್ ಇಂಡಿಕೇಟ್ಸ್ ವಾಟ್ ದ ಕ್ವಾಂಟಿಟಿ ಇಸ್ ಅ ವೆಕ್ಟರ್ ಕ್ವಾಂಟಿಟಿ ಅಂತ ನಾವು ಕೂಡ ಕರಿತೀವಿ. ಅಂದ್ರೆ ಈ ತರ ವೆಲಾಸಿಟಿ ಅಂದ್ರೆ ವಿ ಬರೆದ್ಬಿಟ್ಟು ಏರೋ ಮಾರ್ಕ್ ಹಾಕಿದ್ರೆ ಇದಕ್ಕೆ ವೆಲಾಸಿಟಿ ಅಂತ ಹೇಳ್ತೀವಿ. ಜಸ್ಟ್ ನಾವು ವಿ ಅಷ್ಟೇ ಬರೆದಪ್ಪ ಅಂತ ಹೇಳಿದ್ರೆ ಇದಕ್ಕೆ ಸ್ಪೀಡ್ ಅಂತ ನಾವು ಹೇಳಿ ಕರಿತೀವಿ. ಓಕೆ, ಫೈನ್. ಸೊ ಹಾಗಾದ್ರೆ ನಾವು ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿ ಬಂತಪ್ಪ ಅಂತ ಹೇಳಿದ್ರೆ ಆ ಫಿಸಿಕಲ್ ಕ್ವಾಂಟಿಟಿನ ನಾವು ಏನೇನು ಮಾಡಬೇಕು, ಫಸ್ಟ್ ಡೆಫಿನಿಷನ್ಸ್ನ ಕೊಡಬೇಕು, ನೆಕ್ಸ್ಟ್ ಎಕ್ಸ್ಪ್ರೆಷನ್ಸ್ನ ಕೊಡಬೇಕು, ಆ ನಂತರ ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವೇನಪ್ಪ ಅಂತ ಹೇಳಿದ್ರೆ ಡಿಸ್ಕಷನ್ಸ್ನ ಮಾಡ್ಕೋಬೇಕು. ಓಕೆ, ಫೈನ್. ಸೊ ಹಾಗಾದ್ರೆ ಈ ವೆಲಾಸಿಟಿನ ನಾವೇನಂತ ಕರಿತೀವಪ್ಪ ಅಂದ್ರೆ ರೇಟ್ ಆಫ್ ಡಿಸ್ಪ್ಲೇಸ್ಮೆಂಟ್. ರೇಟ್ ಆಫ್ ಡಿಸ್ಪ್ಲೇಸ್ಮೆಂಟ್. ಸೊ ಈ ರೇಟ್ ಆಫ್ ಡಿಸ್ಪ್ಲೇಸ್ಮೆಂಟ್ಗೆ ನಾವೇನಂತ ಕರಿತೀವಿ ಅಂತ ಹೇಳಿದರೆ ವೆಲಾಸಿಟಿ ಅಂತ ನಾವು ಹೇಳಿ ಕರಿಬಹುದು. ಸೊ ಹಾಗಾದರೆ ಈ ವೆಲಾಸಿಟಿ ಎಕ್ಸ್ಪ್ರೆಷನ್ಸ್ನ ನಾವು ಹೆಂಗೆ ಬರಿಬಹುದು ಅಂದರೆ ವೆಲಾಸಿಟಿ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಅಂತ ನಾವು ಹೇಳಿ ಕರಿತೀವಿ. ಓಕೆ, ಸೊ ಹಾಗಾದ್ರೆ ಈ ಡಿಸ್ಪ್ಲೇಸ್ಮೆಂಟ್ ಅನ್ನ ನಾವು ಎಸ್ ಅಥವಾ ಎಕ್ಸ್ ದಿಂದ ರಿಪ್ರೆಸೆಂಟೇಷನ್ ಮಾಡಬಹುದು. ದೇರ್ ಫೋರ್ ವೆಲಾಸಿಟಿ ವಿ ಇಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಎಕ್ಸ್ ಅಪಾನ್ ಟಿ ಅಂತ ನಾವು ಹೇಳಿ ಕರಿತೀವಿ. ಓಕೆ, ಸೊ ಹಾಗಾದ್ರೆ ಇದನ್ನ ಎಕ್ಸ್ ಇಸ್ ಅ ಡಿಸ್ಪ್ಲೇಸ್ಮೆಂಟ್. ಸೊ ಡಿಸ್ಪ್ಲೇಸ್ಮೆಂಟ್ ಅನ್ನು ನಾವು ಎಕ್ಸ್ ಅಥವಾ ಎಸ್ ಬರೆದು ತಲೆ ಮೇಲೆ ವೆಕ್ಟರ್ಸ್ ಅನ್ನ ಬರಿತೀವಿ. ಬಟ್ ನಾವು ಜಾಸ್ತಿ ಏನಪ್ಪಾ ಅಂತ ಹೇಳಿದ್ರೆ ಈ ಬುಕ್ ದಲ್ಲಿ ನಾವು ಅಬ್ಸರ್ವ್ ಮಾಡೋದಾದ್ರೆ ಜಸ್ಟ್ ಎಷ್ಟು ಬರೆದಿರ್ತಾರೆ, ವಿ ಇಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ ಟಿ ಅಂತ ಹೇಳ್ತೀವಿ. ದಿಸ್ ಇಸ್ ದಿ ಎಕ್ಸ್ಪ್ರೆಷನ್ ಆಫ್ ದಿಸ್ ವೆಲಾಸಿಟಿ. ಎಕ್ಸ್ಪ್ರೆಷನ್ ಆಫ್ ವೆಲಾಸಿಟಿ. ಸೊ ಹಾಗಾದ್ರೆ ದ ಎಸ್ ಐ ಯೂನಿಟ್ ಎಕ್ಸ್ಪ್ರೆಷನ್ ಆದ್ಮೇಲೆ ಎಸ್ ಐ ಯೂನಿಟ್ ಆಫ್ ದಿಸ್ ವೆಲಾಸಿಟಿ. ಎಸ್ ಐ ಯೂನಿಟ್. ಸೊ ಹಾಗಾದ್ರೆ ಡಿಸ್ಪ್ಲೇಸ್ಮೆಂಟ್ ಅದು ಮೀಟರ್, ಟೈಮ್ ಅದು ಸೆಕೆಂಡ್, ಮೇಲ್ಗಡೆ ಹೋದ್ರೆ ಎಸ್ ಟು ದಿ ಪವರ್ -1 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿ ಕರಿತೀವಿ ನಾವು ಇದಕ್ಕೆ. SI unit of velocity is meter per second. Next, dimensional formula and dimensional equation. Dimensional formula. So ಹಾಗಾದ್ರೆ dimensional formula ಅಂತ ಹೇಳಿದ್ರೆ ಇಲ್ಲಿ ಮಾಸ್ ಇಲ್ಲ, ಹಾಗಾಗಿ m to the power 0. Next, meter is the SI unit of length, therefore L to the power, meter the power ಎಷ್ಟಿದೆ 1 ಇದೆ, ಹಾಗಾಗಿ L to the power 1. ಸೆಕೆಂಡ್ ಅಂದ್ರೆ ಟೈಮದು ಪವರ್ ಎಷ್ಟಿದೆ -1. ಸೊ ದಿಸ್ ಈಸ್ ವಾಟ್ ಡೈಮೆನ್ಷನಲ್ ಫಾರ್ಮುಲಾ ಆಫ್ ವೆಲಾಸಿಟಿ ಅಂತ ನಾವು ಕರಿತೀವಿ. ಹಾಗಾದ್ರೆ ಈ ವೆಲಾಸಿಟಿದು ಮತ್ತು ಈ ಸ್ಪೀಡ್ದು ಡೈಮೆನ್ಷನಲ್ ಫಾರ್ಮುಲಾ ಎರಡು ಏನಿರ್ತಿತ್ತಪ್ಪ ಅಂತ ಹೇಳಿದ್ರೆ ಒಂದೇ ಇರ್ತೈತಿ. ಓಕೆ, ನೆಕ್ಸ್ಟ್ ಡೈಮೆನ್ಷನಲ್ ಇಕ್ವೇಶನ್, ದಟ್ ಈಸ್ ವೆಲಾಸಿಟಿ ಈಸ್ ಈಕ್ವಲ್ ಟು m to the power 0, L to the power 1, T to the power -1 ಅಂತ ನಾವು ಹೇಳಿ ಕರಿತೀವಿ. ಇದೇನಿದು ವೆಲಾಸಿಟಿ. ಸೊ ಹಾಗಾದ್ರೆ ದಿಸ್ ಡಿಸ್ಪ್ಲೇಸ್ಮೆಂಟ್ ಈಸ್, ವಿ ನೋ ವೆರಿ ವೆಲ್, ಡಿಸ್ಪ್ಲೇಸ್ಮೆಂಟ್ ಈಸ್ ಪಾಸಿಟಿವ್, ನೆಗೆಟಿವ್ ಅಂಡ್ 0. ಡಿಸ್ಪ್ಲೇಸ್ಮೆಂಟ್ ಮೇ ಬಿ ಪಾಸಿಟಿವ್, ನೆಗೆಟಿವ್ ಅಂಡ್ 0 ಅಂತ ನಾವು ಹೇಳಿ ಕರಿತೀವಿ. ಸೊ ಹಾಗಾದ್ರೆ ಡಿಸ್ಪ್ಲೇಸ್ಮೆಂಟ್ ಪಾಸಿಟಿವ್, ನೆಗೆಟಿವ್, 0 ಆಯ್ತಪ್ಪ ಅಂತ ಹೇಳಿದ್ರೆ ವೆಲಾಸಿಟಿನೂ ಕೂಡ ಏನಾಗಿರ್ತೈತಿ, ವೆಲಾಸಿಟಿ ಮೇ ಬಿ ಪಾಸಿಟಿವ್, ನೆಗೆಟಿವ್ ಆರ್ 0. ವೆಲಾಸಿಟಿ ಮೇ ಬಿ ಪಾಸಿಟಿವ್, ನೆಗೆಟಿವ್ ಅಂಡ್ 0 ಅಂತ ಕೂಡ ಹೇಳಿ ಕರಿಬಹುದು ನಾವು. ಓಕೆ, ಸೊ ಹಾಗಾದ್ರೆ ದೀಸ್ ಆರ್ ದಿ ಬೇಸಿಕ್ ಇನ್ಫಾರ್ಮೇಶನ್ ಅಬೌಟ್ ವೆಲಾಸಿಟಿ. ವೆಲಾಸಿಟಿ ಅಂದ್ರೆ ರೇಟ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಂತ ನಾವು ಹೇಳಿ ಕರಿತೀವಿ. ಹಾಗಾದ್ರೆ ವೆಲಾಸಿಟಿ ಇಕ್ವೇಶನ್, ವೆಲಾಸಿಟಿ ಇಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್. ಅದರ ಎಕ್ಸ್ಪ್ರೆಷನ್ v is equal to x divided by time.
SI unit is meter per second. Dimensional formula is m to the power 0, L to the power 1, t to the power minus 1, and velocity is equal to dimensional equation m to the power 0, L to the power 1, t to the power minus 1. So ಹಾಗಾದ್ರೆ velocity may be positive, velocity may be negative, velocity may be 0. Okay, next, types of velocities. Types of velocities. Velocity. ಸೊ ಹಾಗಾದರೆ ಇದರಲ್ಲಿ ಏನಪ್ಪ ಅಂತ ಹೇಳಿದರೆ 4 ಥರ ನಾವು ಏನು ಮಾಡ್ತೀವಿ, ಟೈಪ್ಸನ್ನು ನೋಡ್ತೀವಿ. ಮೊದಲನೇದು ದಟ್ ಈಸ್ ಯೂನಿಫಾರ್ಮ್ ವೆಲಾಸಿಟಿ. ಯೂನಿಫಾರ್ಮ್ ವೆಲಾಸಿಟಿ. ಎರಡನೇದು ನಾನ್ ಯೂನಿಫಾರ್ಮ್ ವೆಲಾಸಿಟಿ. ನಾನ್ ಯೂನಿಫಾರ್ಮ್ ವೆಲಾಸಿಟಿ. ಮೂರನೇದು instantaneous velocity. Instantaneous velocity. ನಾಲ್ಕನೇದು that is average velocity. Average velocity. So ಹಾಗಾದ್ರೆ these are the 4 types of velocities. One is that is uniform velocity. Second one is non-uniform velocity. ಥರ್ಡ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಫೋರ್ತ್ ಅವರೇಜ್ ವೆಲಾಸಿಟಿ ಅಂತ ನಾವು ಹೇಳಿ ಕರಿತೀವಿ. ಹಾಗಾದರೆ ಈ ಯೂನಿಫಾರ್ಮ್ ವೆಲಾಸಿಟಿ ಇರ್ಬೋದು, ನಾನ್ ಯೂನಿಫಾರ್ಮ್ ವೆಲಾಸಿಟಿ ಇರ್ಬೋದು, ಇನ್ಸ್ಟಂಟೇನಿಯಸ್ ಇರ್ಬೋದು, ಅವರೇಜ್ ಇರ್ಬೋದು, ಇವಷ್ಟುರದು ಏನಪ್ಪಾ ಅಂತ ಹೇಳಿದರೆ SI ಯೂನಿಟು ಮೀಟರ್ ಪರ್ ಸೆಕೆಂಡೇ. ಡೈಮೆನ್ಷನಲ್ ಫಾರ್ಮುಲಾ m to the power 0, L to the power 1, t to the power minus 1. ನೆಕ್ಸ್ಟ್ ಡೈಮೆನ್ಷನಲ್ ಇಕ್ವೇಷನ್ಸ್ ಕೂಡ ಒಂದೇ ಬರ್ತೈತಿ. ದಟ್ ಈಸ್ ವೆಲಾಸಿಟಿ ಇಸ್ ಈಕ್ವಲ್ ಟು m to the power 0, L to the power 1, t to the power minus 1 ಅಂತ ನಾವು ಹೇಳಿ ಕರಿತೀವಿ. ಓಕೆ, ಸೊ ಹಾಗಾದರೆ ಇವಷ್ಟು ಏನಪ್ಪಾ ಅಂತ ಹೇಳಿದರೆ ಈ ಟೈಪ್ಸಿಗೆ ಕಾಮನ್ ಅಂತ ಹೇಳ್ತೀವಿ. ಲೆಟ್ ಸಿ ದಿ ಯೂನಿಫಾರ್ಮ್ ವೆಲಾಸಿಟಿ ಆ್ಯಂಡ್ ನಾನ್ ಯೂನಿಫಾರ್ಮ್, ಇನ್ಸ್ಟಂಟೇನಿಯಸ್ ಆ್ಯಂಡ್ ಅವರೇಜ್ ವೆಲಾಸಿಟಿ ಅಂತ ನಾವು ಹೇಳಿ ಕರಿತೀವಿ. ಓಕೆ, ಸೊ ಹಾಗಾದರೆ ಫಸ್ಟ್ ಒನ್ ಈಸ್ ದಟ್ ಈಸ್ ಯೂನಿಫಾರ್ಮ್ ವೆಲಾಸಿಟಿ. ಮೊದಲನೇದು ಯಾವುದು? ಯೂನಿಫಾರ್ಮ್ ವೆಲಾಸಿಟಿನ ನೋಡೋಣ. ದಟ್ ಈಸ್ ಯೂನಿಫಾರ್ಮ್. So ಹಾಗಾದರೆ this displacement we know very well. It depends on what? Initial and final position. This is initial position and this one is final position. Initial position and final position. Okay, so ಹಾಗಾದರೆ this is the path. If a body covers equal displacement, ಅಂದ್ರೆ 1 ಮೀಟರ್ ಡಿಸ್ಪ್ಲೇಸ್ಮೆಂಟನ್ನು 1 ಸೆಕೆಂಡಲ್ಲಿ ಕವರ್ ಮಾಡ್ತಂದ್ರೆ, ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಮತ್ತೊಂದು ಮೀಟರ್ ಡಿಸ್ಪ್ಲೇಸ್ಮೆಂಟನ್ನು ಟೈಮ್ ಎಷ್ಟು ಇಲ್ಲಿಂದ ಇಲ್ಲಿಗೆ ಮತ್ತು 1 ಸೆಕೆಂಡ್ ತೊಗೊಂತಂದ್ರೆ, ನೆಕ್ಸ್ಟ್ 1 ಮೀಟರ್ 1 ಸೆಕೆಂಡ್. ಸೊ ಹಾಗಾದರೆ ಇಲ್ಲೇನಿದೆಪ್ಪ ಅಂದರೆ ಈಕ್ವಲ್ ಡಿಸ್ಪ್ಲೇಸ್ಮೆಂಟನ್ನು ನಾವು ನೋಡ್ತಾ ಇದ್ದೀವಿ. ಈಕ್ವಲ್ ಡಿಸ್ಪ್ಲೇಸ್ಮೆಂಟ್, ಈಕ್ವಲ್ ಡಿಸ್ಪ್ಲೇಸ್ಮೆಂಟ್ ಇದೆ. ಇಲ್ಲಿ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್, ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಸೊ ಈಕ್ವಲ್ ಡಿಸ್ಪ್ಲೇಸ್ಮೆಂಟ್ ಮತ್ತು ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಇದೆ. ಈ ತರ ಏನಾದರೂ ಮೋಷನ್ ಇತ್ತಂದ್ರೆ, ಅದಕ್ಕೆ ನಾವೇನಂತ ಕರಿತೀವಿ? ಯೂನಿಫಾರ್ಮ್ ವೆಲಾಸಿಟಿ ಅಂತ ನಾವು ಹೇಳಿ ಕರಿತೀವಿ. ಹಾಗಾದ್ರೆ ಯಾವ ಆಬ್ಜೆಕ್ಟು ಒಂದು ಯೂನಿಫಾರ್ಮ್ ವೆಲಾಸಿಟಿದಲ್ಲಿ ಹೋಗ್ತಾ ಇರ್ತಿತ್ತಲ್ಲ, ಅದಕ್ಕೆ ನಾವು ಯೂನಿಫಾರ್ಮ್ ಮೋಷನ್ ಕೂಡ ಅಂತ ನಾವು ಹೇಳಿ ಕರಿತೀವಿ. ಯೂನಿಫಾರ್ಮ್ ಮೋಷನ್. In that motion, the object is moving with a uniform velocity. So ಹಾಗಾದ್ರೆ ಯೂನಿಫಾರ್ಮ್ ವೆಲಾಸಿಟಿ ಅಂತ ಹೇಳಿದ್ರೆ ನಾವೇನು ಹೇಳ್ಬೋದು? If a body is said to be have a uniform velocity if it covers equal displacement in equal interval of time. However, the intervals may be. ಇದಕ್ಕೆ ನಾವೇನಂತ ಕರಿತೀವಿ? ಯೂನಿಫಾರ್ಮ್ ವೆಲಾಸಿಟಿ ಅಂತ ಹೇಳ್ತೀವಿ. ಹಾಗಾದ್ರೆ ಅದರದ್ದು ಡೆಫಿನಿಷನ್ಸ್ ನಾನು ಹೇಳ್ತೀನಿ ಇನ್ನೊಂದ್ಸಾರಿ. The velocity of a body is said to be uniform if it covers equal displacements in equal intervals of time. However, small the intervals may be. ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ದಟ್ ಈಸ್ ಯೂನಿಫಾರ್ಮ್ ವೆಲಾಸಿಟಿ ಅಂತ ನಾವು ಹೇಳಿ ಕರಿತೀವಿ. ಹಾಗಾದ್ರೆ ಯಾವ ಆಬ್ಜೆಕ್ಟು ಯೂನಿಫಾರ್ಮ್ ವೆಲಾಸಿಟಿದಲ್ಲಿ ಹೋಗ್ತಾ ಇರ್ತಿತ್ತಲ್ಲ, ಆ ಒಂದು ಮೋಷನ್ನಿಗೆ ನಾವೇನಂತ ಕರಿತೀವಿ? ಯೂನಿಫಾರ್ಮ್ ಮೋಷನ್ ಅಂತ ಹೇಳಿ ಕರಿತೀವಿ. ಓಕೆ, ರೈಟ್. ನೆಕ್ಸ್ಟ್ ಎರಡನೇದು ನಾನ್ ಯೂನಿಫಾರ್ಮ್
velocity. Non-uniform velocity. ನೆಕ್ಸ್ಟ್ ಹಾಗಾದ್ರೆ ಈ ವೆಲಾಸಿಟಿ ಅನ್ನೋದು ವೆಕ್ಟರ್ ಕ್ವಾಂಟಿಟಿನ ಇದು ಅದೊಂದು ಪಾಯಿಂಟ್ಸ್ ಏನಪ್ಪಾ ಅಂತ ಹೇಳಿದ್ರೆ ನೀವು ಬರ್ಕೋಬಹುದು. ವೆಲಾಸಿಟಿ ಇಸ್ ವಿಚ್ ಕ್ವಾಂಟಿಟಿ? ವೆಲಾಸಿಟಿ ಇಸ್ ಅ ವೆಕ್ಟರ್ ಕ್ವಾಂಟಿಟಿ ಅಂಡ್ ಇಟ್ಸ್ ಡೈರೆಕ್ಷನ್. ನೋಟ್ ಅಂತ ಹಾಕ್ಬಿಟ್ಟು ಬೇಕಂದ್ರೆ ಇದೊಂದು ಪಾಯಿಂಟ್ ಅನ್ನು ಬರ್ಕೋಬಹುದು. ನೋಟ್ ಏನಪ್ಪಾ ಅಂತ ಹೇಳಿದ್ರೆ ವೆಲಾಸಿಟಿ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ವೆಲಾಸಿಟಿ ಇಸ್ ವೆಕ್ಟರ್ ಕ್ವಾಂಟಿಟಿ and its direction. Velocity direction ಏನಪ್ಪಾ ಅಂದ್ರೆ direction is same as the direction of displacement. Direction is same as the direction of displacement. Direction of displacement. ಹಾಗಾದ್ರೆ ವೆಲಾಸಿಟಿದು ಡೈರೆಕ್ಷನ್ಸ್ ಏನಿರ್ತೈತಪ್ಪ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಯಾವ ಡೈರೆಕ್ಷನ್ ಇರ್ತೈತಲ್ಲ ವೆಲಾಸಿಟಿದು ಕೂಡ ಅದೇ ಡೈರೆಕ್ಷನ್ಸ್ ಇರ್ತೈತಿ ಅಂತ ನಾವು ಹೇಳ್ಬೋದು. ಓಕೆ, ಸೆಕೆಂಡ್ ಒನ್ ಬರೋ ದಟ್ ಈಸ್ ನಾನ್ ಯೂನಿಫಾರ್ಮ್ ವೆಲಾಸಿಟಿ. ನಾನ್ ಯೂನಿಫಾರ್ಮ್ ವೆಲಾಸಿಟಿ. ಸೊ ಹಾಗಾದ್ರೆ ಈ ನಾನ್ ಯೂನಿಫಾರ್ಮ್ ವೆಲಾಸಿಟಿನ ನಾವು ಏನಪ್ಪಾ ಅಂತ ಹೇಳಿದ್ರೆ ಮೂರು ರೀತಿ ನಾವು ಡಿಫೈನ್ ಮಾಡ್ಕೋಬಹುದು. ಸೊ ಇದು ಇನಿಷಿಯಲ್ ಪೊಸಿಷನ್, and this one is the final position. Initial position and final position. This is what? This is the path. ಸೊ ಹಾಗಾದ್ರೆ ಮೊದಲನೇದು ಡೆಫಿನಿಷನ್ಸ್ ನಾವು ಏನು ಬರಿಬಹುದಪ್ಪ ಅಂತ ಹೇಳಿದ್ರೆ ಫಸ್ಟ್ ಡೆಫಿನಿಷನ್ ರೈಟ್, ಈಕ್ವಲ್ ಡಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಏನಿದೆ ಈಕ್ವಲ್ ಇದೆ. ಈಕ್ವಲ್ ಡಿಸ್ಪ್ಲೇಸ್ಮೆಂಟ್, ಈಕ್ವಲ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ಹಾಗಾದ್ರೆ ಟೈಮ್ ಇಲ್ಲಿ 1 ಸೆಕೆಂಡು, ಇಲ್ಲಿ 3 ಸೆಕೆಂಡು, ಇಲ್ಲಿ 5 ಸೆಕೆಂಡು. ಅನ್ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಸೊ ಹಾಗಾದ್ರೆ ಟೈಮಿಂಗ್ ಇದೆ ನೋಡ್ರಿ, ಈಕ್ವಲ್ ಇಲ್ಲ ಇಲ್ಲಿ. ಸೊ ಹಾಗಾಗಿ ಇದಕ್ಕೆ ಏನಂತ ಕರಿತೀವಿ ನಾವು? ಅನ್ಈಕ್ವಲ್. ಅನ್ಈಕ್ವಲ್ interval of time. Unequal interval of time. So hagadre if a body is said to be having a non-uniform velocity, if it covers equal displacement in unequal interval of time, right, the intervals may be small. Okay, so hagadre however small intervals may be anta na heli karitivi. So it means what? So ಇದು ನಾನ್ ಯೂನಿಫಾರ್ಮ್ ವೆಲಾಸಿಟಿ ನಾವು ಹೆಂಗೆ ಡಿಫೈನ್ ಮಾಡ್ಕೋತೀವಪ್ಪ ಅಂತ ಹೇಳಿದ್ರೆ a body is said to be a non-uniform if it covers equal displacement in unequal interval of time, however small intervals may be. ಓಕೆ, ಇದು ಒಂದನೇ ಡೆಫಿನಿಷನ್ ಆಯಿತು. ನೆಕ್ಸ್ಟ್ ಎರಡನೇ ಡೆಫಿನಿಷನ್, ಟೈಮು ಈಕ್ವಲ್ ಇದೆ ಬಟ್ ಡಿಸ್ಪ್ಲೇಸ್ಮೆಂಟು ಅನ್ಈಕ್ವಲ್ ಇದೆ. ಸೊ ಹಾಗಾದ್ರೆ ಎರಡನೇ ಡೆಫಿನಿಷನ್ ರೈಟ್, ಇಫ್ ಅನ್ಈಕ್ವಲ್ ಡಿಸ್ಪ್ಲೇಸ್ಮೆಂಟ್ right, equal interval of time. ಸೊ ಹಾಗಾದ್ರೆ ನಾವು ಸ್ಟ್ರೇಟ್ ಲೈನ್ ಇತ್ತಪ್ಪ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ವರ್ಡ್ಸ್ ನ ನಾವು ಯೂಸ್ ಮಾಡ್ಕೋಬಹುದು, ಪ್ರಾಬ್ಲಮ್ ಏನಿಲ್ಲ. ಓಕೆ, ಹಾಗಾಗಿ ಕೆಲವೊಂದಿಷ್ಟು ಕಡೆ ನಾನು ಡಿಸ್ಟೆನ್ಸ್ ಅಂತಾನು ಕೂಡ ಯೂಸ್ ಮಾಡ್ಕೋತಾ ಇದ್ದೀನಿ. ಫೈನ್. ಸೊ ಹಾಗಾದ್ರೆ ಈಗ ಎರಡನೇ ಡೆಫಿನಿಷನ್ಸ್ ನಾವು ಹೆಂಗೆ ಹೇಳ್ಬೋದಪ್ಪ ಅಂತ ಹೇಳಿದ್ರೆ ಅ ಬಾಡಿ ಈಸ್ ಸೈಡ್ ಟು ಹ್ಯಾವ್ ನಾನ್ ಯೂನಿಫಾರ್ಮ್ ವೆಲಾಸಿಟಿ if it covers unequal displacement in equal interval of time. Unequal displacement in equal interval of time, however small the intervals may be anta ನಾವು ಕರಿತೀವಿ. This is what a non-uniform velocity. Second definition, non-uniform velocity ಇದು ಫಸ್ಟ್ ಡೆಫಿನಿಷನ್ ಆಯಿತು. ಇದು non-uniform velocity ಇದು ಸೆಕೆಂಡ್ ಡೆಫಿನಿಷನ್ ಅಂತ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ ಥರ್ಡ್ ಡೆಫಿನಿಷನ್ ಅಂತ ಹೇಳಿದ್ರೆ ಈ ಟೈಮು ಕೂಡ ಏನಪ್ಪಾ ಅಂತ ಹೇಳಿದ್ರೆ ಅನ್ಈಕ್ವಲ್, ಡಿಸ್ಟೆನ್ಸು ಕೂಡ ಏನಪ್ಪಾ ಅಂತ ಹೇಳಿದ್ರೆ ಅನ್ಈಕ್ವಲ್. ಸೊ ಹಾಗಾದ್ರೆ ಥರ್ಡ್ ಡೆಫಿನಿಷನ್ಸ್ ಅನ್ನ ಹೆಂಗೆ ಕೊಡ್ಬೋದು ನಾನು? ದಟ್ ಈಸ್ ಅನ್ಈಕ್ವಲ್ ಡಿಸ್ಪ್ಲೇಸ್ಮೆಂಟ್ in unequal interval of time.
unequal interval of time. ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ನಾನ್ ಯೂನಿಫಾರ್ಮ್ ವೆಲಾಸಿಟಿ ಅಂತ ನಾವು ಕರಿತೀವಿ. ನಾನ್ ಯೂನಿಫಾರ್ಮ್ ವೆಲಾಸಿಟಿ. ಸೊ ಹಾಗಾದ್ರೆ ನಾನ್ ಯೂನಿಫಾರ್ಮ್ ವೆಲಾಸಿಟಿದು 3 ಡೆಫಿನಿಷನ್ಸ್ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಹಾಗಾದ್ರೆ ಮೊದಲನೇ ಡೆಫಿನೇಷನ್ ಏನಪ್ಪಾ ಅಂತ ಹೇಳಿದ್ರೆ, ಇಫ್ ಅ ಬಾಡಿ ಕವರ್ಸ್ ಈಕ್ವಲ್ ಡಿಸ್ಪ್ಲೇಸ್ಮೆಂಟ್ ಇನ್ ಅನ್ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಈಕ್ವಲ್ ಡಿಸ್ಪ್ಲೇಸ್ಮೆಂಟ್ ಇನ್ ಅನ್ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಇದ್ದಾಗ ನಾವು ಇದಕ್ಕೆ ಎಂತ ವೆಲಾಸಿಟಿ ಅಂತ ಕರಿತೀವಿ? ನಾನ್ ಯೂನಿಫಾರ್ಮ್ ವೆಲಾಸಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಎರಡನೇ ಡೆಫಿನಿಷನ್, ಇಫ್ ಅ ಬಾಡಿ ಕವರ್ಸ್ ಅನ್ಈಕ್ವಲ್ ಡಿಸ್ಪ್ಲೇಸ್ಮೆಂಟ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್, ಇದಕ್ಕೇನು ಕೂಡ ನಾವೇನಪ್ಪ ಅಂದ್ರೆ ನಾನ್ ಯೂನಿಫಾರ್ಮ್ ವೆಲಾಸಿಟಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಮೂರನೇದು, ಇಫ್ ಬಾಡಿ ಕವರ್ಸ್ ಅನ್ಈಕ್ವಲ್ ಡಿಸ್ಪ್ಲೇಸ್ಮೆಂಟ್ ಇನ್ ಅನ್ಈಕ್ವಲ್ ಇಂಟರ್ವಲ್ ಆಫ್ ಟೈಮ್, ಇದಕ್ಕೂ ಕೂಡ ನಾವೇನಪ್ಪ ಅಂತ ಹೇಳಿದ್ರೆ ನಾನ್ ಯೂನಿಫಾರ್ಮ್ ವೆಲಾಸಿಟಿ ಅಂತ ನಾವು ಕರಿತೀವಿ. ರೈಟ್? The time intervals, however, the small intervals of time may be. ಆ ಇಂಟರ್ವಲ್ ಟೈಮ್ ಏನಿರ್ತಪ್ಪ ಅಂದ್ರೆ ಸ್ಮಾಲ್ ಟೈಮ್ ಅನ್ನ ತಗೋತೀವಿ ನಾವು. ಓಕೆ, ಸೊ ಅಂದ್ರೆ 1 ಸೆಕೆಂಡ್ಸ್ದಲ್ಲಿ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಯಿತು, ನೆಕ್ಸ್ಟ್ 1 ಸೆಕೆಂಡ್ದಲ್ಲಿ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಯಿತು, ನೆಕ್ಸ್ಟ್ 1 ಸೆಕೆಂಡ್ಸ್ದಲ್ಲಿ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಯಿತು, ಇವನ್ನಷ್ಟು ನೋಡ್ತೀವಿ ನಾವು. ಓಕೆ, ಸೊ ಇವಷ್ಟು ನೋಡಿ ಏನಪ್ಪಾ ಅಂತ ಹೇಳಿದ್ರೆ ಅದು ಯೂನಿಫಾರ್ಮೋ ನಾನ್ ಯೂನಿಫಾರ್ಮೋ ಅನ್ನೋದನ್ನ ನಾವೇನು ಮಾಡ್ಕೋಬಹುದು, ಫೈಂಡ್ ಮಾಡ್ಕೋಬಹುದು. ದಿಸ್ ಈಸ್ ವಾಟ್ ದಿ ಸೆಕೆಂಡ್ type of the velocity. Next, third type of velocity, that is instantaneous velocity ಅಂತ ನಾವು ಕರಿತೀವಿ. Instantaneous velocity. So ಹಾಗಾದ್ರೆ instantaneous velocity is nothing but what? A velocity at a particular instant of time ಅಂತ ನಾವು ಕರಿತೀವಿ. Particular instant of time. Instantaneous velocity. Instantaneous velocity. So ಹಾಗಾದ್ರೆ ಈ instantaneous velocity ನಾವೇನಂತ ಹೇಳ್ತೀವಿ? Velocity at particular instant of time. Velocity at particular instant of time. Instant of time, ಇದಕ್ಕೆ ನಾವೇನಂತ ಕರಿತೀವಿ? ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂತ ನಾವು ಕರಿತೀವಿ. ಹಾಗಾದ್ರೆ ವಿ ಬರೆದು ಕೆಳಗಡೆ ಐ ಬರೆದ್ರೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಇಸ್ ಈಕ್ವಲ್ ಟು dx ಅಪಾನ್ dt ಅಂತ ನಾವು ಕರಿತೀವಿ. ಜಾಸ್ತಿ ನಾವೇನಪ್ಪ ಅಂತ ಹೇಳಿದ್ರೆ ಇನ್ಸ್ಟಂಟೇನಿಯಸ್ ವೆಲಾಸಿಟೀಸ್ ಬಗ್ಗೆ ನಾವು ಡಿಸ್ಕಷನ್ಸ್ ಮಾಡ್ತೀವಿ. ಹಾಗಾಗಿ ವಿ ಐ ಇಸ್ ಈಕ್ವಲ್ ಟು dx ಅಪಾನ್ dt, ವೇರ್ dx is nothing but what? That is a small displacement. dx is small displacement. Displacement and dt is small interval of time. Interval of time. ಇದಕ್ಕೆ ನಾವೇನಂತ ಕರಿತೀವಿ? ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂತ ನಾವು ಕರಿತೀವಿ. ಸೊ ಹಾಗಾದ್ರೆ ಈ ಇನ್ಸ್ಟಂಟೇನಿಯಸ್ ವೆಲಾಸಿಟಿನ ಇನ್ ಟರ್ಮ್ಸ್ ಆಫ್ ನಾವು ಲಿಮಿಟ್ಸ್ ದಲ್ಲಿ ಕೂಡ ನಾವೇನಪ್ಪ ಅಂತ ಹೇಳಿದ್ರೆ ಬರಿತೀವಿ, ದಟ್ ಈಸ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. Instantaneous velocity is equal to limit delta t tends to 0. ಅಂದ್ರೆ ಟೈಮ್ ಇಂಟರ್ವಲ್ ಏನಪ್ಪಾ ಅಂದ್ರೆ ಇಟ್ ಈಸ್ ವೆರಿ ಕ್ಲೋಸ್ ಟು 0 ಬಟ್ ನಾಟ್ ಈಕ್ವಲ್ ಟು 0 ಅಂತ ಅರ್ಥ. ಇದು ಡೆಲ್ಟಾ ಟಿ ಟೆನ್ಸ್ ಟು 0, ದಟ್ ಈಸ್ ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಡೆಲ್ಟಾ ಟಿ. ಈ ತರ ಕೂಡ ನಾವೇನಪ್ಪ ಅಂತ ಹೇಳಿದ್ರೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿದ ಎಕ್ಸ್ಪ್ರೆಷನ್ಸ್ ನ ಬರೀಬಹುದು. ಓಕೆ, ಸೊ ಹಾಗಾದ್ರೆ ದಿಸ್ ಈಸ್ ದಿ ಥರ್ಡ್ ಟೈಪ್ ಆಫ್ ವೆಲಾಸಿಟಿ, ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಸೊ ಹಾಗಾದ್ರೆ ಈ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಇರ್ಬೋದು, ಇದನ್ನ ನಾವು ಹೆಂಗ್ ಡಿಫೈನ್ ಮಾಡ್ಕೋಬಹುದಪ್ಪ ಅಂತ ಹೇಳಿದ್ರೆ ಇಟ್ ಈಸ್ ಅ ರೇಷಿಯೋ ಆಫ್ ವಾಟ್? ಡಿಸ್ಪ್ಲೇಸ್ಮೆಂಟ್ ಅಂಡ್ ಟೈಮ್ ಅಂತ ನಾವು ಕರಿತೀವಿ. ವೆಲಾಸಿಟಿಗೆ ರೇಷಿಯೋ ಆಫ್ ಡಿಸ್ಪ್ಲೇಸ್ಮೆಂಟ್ ಅಂಡ್ ಟೈಮ್. ಓಕೆ, ನೆಕ್ಸ್ಟ್ ಲಾಸ್ಟ್ ಟೈಪ್ ಆಫ್ ವೆಲಾಸಿಟಿ, ದಟ್ ಈಸ್ ಅವರೇಜ್ ವೆಲಾಸಿಟಿ. ನಾಲ್ಕನೇದು average velocity. V average ಅಂತ ನಾವು ಕರಿತೀವಿ. ಸೊ ಹಾಗಾದ್ರೆ average velocity is equal to total displacement divided by total time. That is average velocity is equal to total displacement divided by total time. Total displacement divided by total time. ಇದಕ್ಕೆ ನಾವೇನಪ್ಪ ಅಂತ ಹೇಳಿದ್ರೆ
ಅವರೇಜ್ ವೆಲಾಸಿಟಿ ಅಂತ ನಾವು ಕರಿತೀವಿ. ಹಾಗಾದರೆ ಈ ಅವರೇಜ್ ವೆಲಾಸಿಟಿ ಎಕ್ಸ್ಪ್ರೆಷನ್ಸ್ ಹೆಂಗೆ ಬರೀತೀವಿ ಅಂದರೆ ವಿ ಎ ಇಸ್ ಈಕ್ವಲ್ ಟು ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್, ಅಂದರೆ ಇನಿಷಿಯಲ್ ಪೊಸಿಷನ್ಸ್ ವಿಲ್ ಗೆಟ್ ದಿ ಡಿಸ್ಪ್ಲೇಸ್ಮೆಂಟ್, ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ T2 ಮೈನಸ್ T1 ಹಿಂಗೂ ಕೂಡ ನಾವು ಬರೀಬಹುದು. ಇದೇನಿದು ಅವರೇಜ್ ವೆಲಾಸಿಟಿದು ಎಕ್ಸ್ಪ್ರೆಷನ್ಸ್ ಅಂತ ನಾವು ಹೇಳಿ ಕರಿತೀವಿ. ರೈಟ್. ಸೊ ಹಾಗಾದರೆ ಇವಷ್ಟು ಪಾಯಿಂಟ್ಸನ್ನು ಏನಪ್ಪ ಅಂತ ಹೇಳಿದರೆ ನಾವು ನೆನಪಲ್ಲಿ ಇಟ್ಕೋಬೇಕು. ಹಾಗೆ ವಿತ್ ದ ಹೆಲ್ಪ್ ಆಫ್ ದೀಸ್ ಪಾಯಿಂಟ್ಸ್ ವಿ ಕ್ಯಾನ್ ಡಿಫ್ರೆನ್ಶಿಯೇಟ್ ಸ್ಪೀಡ್ ಆ್ಯಂಡ್ ವೆಲಾಸಿಟಿ. ಸೊ ಹಾಗಾದರೆ ಸ್ಪೀಡು ಮತ್ತು ವೆಲಾಸಿಟಿ ಮಧ್ಯೆ ಇರತಕ್ಕಂತಹ ಡಿಫ್ರೆನ್ಸನ್ನು ನಾವು ಹೇಳೋದಾದರೆ ಮೊದಲನೇ ಡಿಫ್ರೆನ್ಸ್ ಏನಪ್ಪ ಅಂತ ಹೇಳಿದರೆ ಅವ್ರದ್ದು ಡೆಫಿನಿಷನ್ಸನ್ನು ಕೊಡ್ಬೇಕು ನಾವು. ಓಕೆ. ಸೊ ಹಾಗಾದರೆ ಒಂದು ಕಡೆ ಸ್ಪೀಡು, ದಿಸ್ ಇಸ್ ಯುವರ್ ವರ್ಕ್, ಸ್ಪೀಡ್, ಇನ್ನೊಂದು ಕಡೆ ವೆಲಾಸಿಟಿ. ಸೊ ಹಾಗಾದರೆ ಫಸ್ಟು ಡೆಫಿನಿಷನನ್ನು ಬರೀಬೇಕು ಎರಡರದ್ದು. ಡೆಫಿನಿಷನ್ ಎಸ್ ಐ ಯೂನಿಟು, ಈ ಕಡೆ ಕೂಡ ಎಸ್ ಐ ಯೂನಿಟು ಮೀಟರ್ ಪರ್ ಸೆಕೆಂಡ್, ಡೈಮೆನ್ಷನಲ್ ಫಾರ್ಮುಲಾ. ಓಕೆ ರೈಟ್. ನೆಕ್ಸ್ಟ್ ದಿಸ್ ಈಸ್ ಅ ಸ್ಕೇಲಾರ್, ಏನು ಸ್ಪೀಡ್ ಇಸ್ ಸ್ಕೇಲಾರ್, ವೆಲಾಸಿಟಿ ಇಸ್ ವೆಕ್ಟರ್. ಓಕೆ, ಇದು ಆಲ್ವೇಸ್ ಪಾಸಿಟಿವ್, ಇದು ಪಾಸಿಟಿವ್, ನೆಗೆಟಿವ್, ಝೀರೋ, ಪಾಸಿಟಿವ್, ನೆಗೆಟಿವ್ and 0. Speed is not depend on the path, but velocity is depends on the initial and final position. So this is speed is depends on path because it has a distance. It depends on initial and final position anta ನಾವು ಕರಿತೀವಿ velocity. And the velocity direction is from initial to final or same as the displacement ಕೂಡ ಅಂತ ನಾವು ಕರಿತೀವಿ. Okay. Next, speed is equal to velocity or greater than velocity. ಸ್ಪೀಡ್ ಯಾವಾಗಲೂ ವೆಲಾಸಿಟಿಗೆ ಈಕ್ವಲ್ ಇರ್ಬೋದು ಅಥವಾ ಗ್ರೇಟರ್ ಇರ್ತೈತಿ ನೆನಪಿರಲಿ. ವೆಲಾಸಿಟಿ ಈಸ್ ಈಕ್ವಲ್ ಆರ್ ಲೆಸ್ ದ್ಯಾನ್ ಸ್ಪೀಡ್ ಅಂತ ನಾವು ಹೇಳಿ ಕರಿತೀವಿ, ಲೆಸ್ ದ್ಯಾನ್ ಸ್ಪೀಡ್. ಸೊ ದೀಸ್ ಆರ್ ದಿ ಸಮ್ ಡಿಫರೆನ್ಸ್ ಬಿಟ್ವೀನ್ ಸ್ಪೀಡ್ ಆ್ಯಂಡ್ ವೆಲಾಸಿಟಿ. In the next discussion we will discuss about the one more parameter, that is acceleration.